ಸೊ ಈ ವಿಡಿಯೋದಲ್ಲಿ ಕ್ಯಾಂಡಲ್ ಸ್ಟಿಕ್ಸ್ಗಳಿಗೆ ಯಾವ ಥರ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದನ್ನ ನೋಡೋಣ. ಫಾರ್ ಎಕ್ಸಾಂಪಲ್ ನನಗಿಲ್ಲಿ ಸಪೋರ್ಟ್ ಇದೆ, ಇಲ್ಲಿ ರೆಸಿಸ್ಟೆನ್ಸ್ ಇದೆ. ಸಮ್ಟೈಮ್ಸ್ ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ ಸಪೋರ್ಟ್ ಬ್ರೇಕ್ ಆಗಿ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಎಂಟ್ರಿ ಆಗ್ತೀವಿ. ಇನ್ ಕೇಸ್ ಆಫ್ ವೆರಿ ಬಿಗ್ ಕ್ಯಾಂಡಲ್ ದಯವಿಟ್ಟು ಟ್ರೇಡ್ನ ಅವಾಯ್ಡ್ ಮಾಡಿ. ಯಾಕೆ ಅಂತಂದರೆ ಮಾರ್ಕೆಟ್ ಇಲ್ಲಿ ನನಗೆ ರಿಸ್ಕ್ ಜಾಸ್ತಿ ಆಗುತ್ತೆ, ಸ್ಟಾಪ್ ಲಾಸ್ ವೆರಿ ಬಿಗ್ ಆಗಿರುತ್ತೆ ಆ್ಯಂಡ್ ಆಲ್ಸೋ ಸಿಕ್ಕಾಪಟ್ಟೆ ಸೆಲ್ಲಿಂಗ್ ಆಗಿರೋದ್ರಿಂದ ಇಲ್ಲಿ ನನಗೆ ಸ್ವಲ್ಪ ಮಾರ್ಕೆಟು ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಬೌನ್ಸ್ ಬ್ಯಾಕ್ ಆಗಿ ಪ್ರೈಸ್ ಈ ಪಾಯಿಂಟ್ನ ರಿಜೆಕ್ಟ್ ಮಾಡೋಕ್ಕೆ ವೇಟ್ ಮಾಡಿ. ಇಲ್ಲಿಗೆ ಬಂದು ಪ್ರೈಸ್ ರಿಜೆಕ್ಟ್ ಆದಮೇಲೆ ಮತ್ತೆ ಫ್ರೆಶ್ ಸೆಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಎಂಟ್ರಿ ಮಾಡಿ. ಸೊ ಅದೇ ಥರ ಬೈಯಿಂಗ್ ಕೂಡ ಮಾರ್ಕೆಟ್ ಸಿಕ್ಕಾಪಟ್ಟೆ ದೊಡ್ಡ ಕ್ಯಾಂಡಲ್ ಫಾರ್ಮ್ ಆಯಿತು ಅಂತಂದರೆ ಇಲ್ಲಿ ಎಂಟ್ರಿ ಆಗಿ ಟ್ರ್ಯಾಪ್ ಆಗಬೇಡಿ, ಬಿಗ್ ಆಗುತ್ತೆ. ಮಾರ್ಕೆಟ್ ಕೂಲ್ ಆಗಲಿಕ್ಕೆ ಬಿಡಿ, ಮತ್ತೆ ಇಲ್ಲಿಗೆ ಮಾರ್ಕೆಟ್ ಬಂದು ಮತ್ತೆ ಪ್ರೈಸ್ ನನಗೆ ಈ ಥರ ರಿಜೆಕ್ಟ್ ಆಗಿ ಮೇಲ್ಗಡೆ ಹೋಗೋದು ಕಾಣಲಿ, ಇಲ್ಲಿ ಟೇಲ್ ಕೆಳಗಡೆ ಜಾಸ್ತಿ ಇರೋದು ಕಾಣಲಿ ಅಂದರೆ ಮಾರ್ಕೆಟ್ ಇದಕ್ಕೆ ರೆಸ್ಪೆಕ್ಟ್ನ ಕೊಟ್ಟಿದೆ, ರೆಸಿಸ್ಟೆನ್ಸ್ ಇರೋದು ಸಪೋರ್ಟ್ ಆಗಿದೆ. ಸೊ ಇಲ್ಲಿ ನನಗೆ ಮತ್ತೆ ಎಂಟ್ರಿ ಆಗಿ ಇದರ ಕೆಳಗಡೆ ಸ್ಟಾಪ್ ಲಾಸ್ನ ಯೂಸ್ ಮಾಡಬಹುದು. ಸೊ ರಿಸ್ಕ್ ಜಾಸ್ತಿ ಇದೆ ಅಂತಂದರೆ ದಯವಿಟ್ಟು ಟ್ರೇಡಿಂಗ್ನ ಅವಾಯ್ಡ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ರೋಲ್ ರಿವರ್ಸಲ್ ಬಗ್ಗೆ ತಿಳ್ಕೊಳ್ಳೋಣ.